ಈಗಲೂ ಪಕ್ಷ ನನ್ನ ತಾಯಿನೇ. ಹೈಕಮಾಂಡ್ಗೆ ಅದು ವೀಕ್ನೆಸ್ ಅಂತ ಅನಿಸಿದೆಯೋ ಬಿಟ್ಟಿದೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತೀನಲ್ಲ, ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ, ದೇಶದಲ್ಲೂ ಚರ್ಚೆ ಆಗ್ತಾಯಿದೆ. ಚರ್ಚೆ ಆಗ್ತಾ ಇರೋದ್ರ ಬಗ್ಗೆ ನಾನು ಇಲ್ಲ ಅಂದಿಲ್ಲ. ಎಲ್ಲ ಹಿತೈಷಿಗಳು ಕೂಡ ನೋವಿಂದ ಫೋನ್ ಮಾಡ್ತಾಯಿದ್ದಾರೆ, ನಿಮ್ಮ ಅನ್ಯಾಯ ಆಗಿದೆ ಅಂತ. ನಾನು ಇಲ್ಲ ಅಂದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಎಲ್ಲರ ಜೊತೆಗೆ ಕೂತು ಚರ್ಚೆ ಮಾಡಿ ಏನು ನಾನು ಸೂಕ್ತ ಕ್ರಮ ತಗೋಬೇಕು. ನಾನು MP ಆಗಬೇಕು ಅಂತ ಅಷ್ಟೇ ಉದ್ದೇಶ ಅಲ್ಲ. ಮತ್ತೆ ಹೇಳ್ತೀನಿ, ಅಕಸ್ಮಾತ್ ನಮ್ಮ ಪಕ್ಷದಲ್ಲಿ ಏನು ಅಂಕುಡೊಂಕುಗಳಿದೆ ಅದನ್ನು ತಿದ್ದಬೇಕು. ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗಬೇಕು. ಆ ಚರ್ಚೆ ಮುಖಾಂತರ ಬರುವಂಥ ದಿನಗಳಲ್ಲಿ ಒಳ್ಳೆ ಫಲಿತಾಂಶ. ಮೊನ್ನೆ ಚುನಾವಣೆ ಸೋತ್ವಿ, ಮೊನ್ನೆ ಚುನಾವಣೆಯಲ್ಲಿ ಸೋತ್ವಿ ನಾವು. 66 ಸೀಟಿಗೆ ಬಂದ್ವಿ ನಾವು. ಏನೇನು ಸಮಸ್ಯೆಗಳಿದೆ, ಪಕ್ಷದಲ್ಲಾಗಿರೋಂಥ ತಪ್ಪುಗಳಿದೆ, ನಾವು ಸಾಕಷ್ಟು ಒಪ್ಕೊಂಡಿದ್ದೀವಿ. ನಮ್ಮದು ತಪ್ಪುಗಳಿದ್ದಾವೆ ಇಲ್ಲಿ ಅಂತ. ಹಾಗಾಗಿ ಈ ತಪ್ಪುಗಳನ್ನು ಸರಿಯಾಗಬೇಕು ಅನ್ನೋಂಥ ಉದ್ದೇಶದಿಂದ ಬಹಳ ಜನ ಫೋನ್ ಮಾಡ್ತಾಯಿದ್ದಾರೆ. ಕೂತು ಚರ್ಚೆ ಮಾಡಿ ನಮ್ಮ ಹಿತೈಷಿಗಳ ಅಭಿಪ್ರಾಯಗಳು ಏನೇನಿದೆ ಕೇಳಿ ಮುಂದಿನ ತೀರ್ಮಾನ ತಗೋತೀನಿ. ಅಲ್ರಿ, ನಾನು ಏನು ಇನ್ನೂ ತೀರ್ಮಾನನೇ ಮಾಡಿಲ್ಲ. ಇಲ್ಲ, ಅಭಿಪ್ರಾಯ ಈಗಲೇ ಹೆಂಗೆ ಹೇಳಿ, ನಾನು ಎಲ್ಲವೂ ಕೇಳಿ ಆಮೇಲೆ ತೀರ್ಮಾನ. ನೋಡೋಣ, ನೀವು ಒಮ್ಮೆ ಇವರು ನಡ್ಡಾ ಅವ್ರ ಜಾಗದಲ್ಲಿ ನೀವು ಕೂತಿದ್ದೀರಿ ನನಗೆ ಅನ್ನಿಸ್ತಾ ಇದೆ. ನೋಡಿ, ನಾನು ಯಾವುದು ಊಹ್ಯಾಪೋಹಗಳಿಗೆ ಉತ್ತರ ಕೊಡಲ್ಲ. ನನ್ನ ಮನಸ್ಸಿಗೆ ಏನೇನು ಬಂದಿದೆ ನಿಮ್ಮ ಮುಂದೆ ಇವತ್ತಿಟ್ಟಿದ್ದೇನೆ. ಒಟ್ಟಾರೆ ರಾಜ್ಯದಲ್ಲಿ ಈ ಬಗ್ಗೆ ಚರ್ಚೆಗಳಾಗಬೇಕು. ನಮ್ಮ ಪಕ್ಷದಲ್ಲಿ ಇರೋ ದೋಷಗಳೇನಿದೆ ಅದ್ರ ಬಗ್ಗೆ ಸರಿ ಆಗಬೇಕು. ಈ ಚಿಂತನೆಯಲ್ಲಿ ನನಗೂ ಇದೆ, ಇದನ್ನು ಹೇಗೆ ಸರಿ ಮಾಡಬೇಕು ಅಂತ. ಹಾಗಾಗಿ ಚಿಂತನೆ ಮಾಡಿ ಚರ್ಚೆ ಮಾಡಿ ನಾನು ನಿಲ್ಲೋದ್ರಿಂದ ಒಳ್ಳೆಯದೋ ಕೆಟ್ಟದೋ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ತೀರ್ಮಾನ ತಗೋತೀವಿ. ನೋಡಿ ಇವರೇ, ನಾವು ಆಗಲೇ ಒಪ್ಕೊಂಡಾಗಿದೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ನಮ್ಮ ಪಕ್ಷದಲ್ಲಿ ತಪ್ಪುಗಳಾಗಿದ್ದಾವೆ. ನೀವು ಹೇಳಿದ ಇನ್ನೂ ಅದಕ್ಕೆ 100 ಸೇರಿಸಿ ಹೇಳ್ತೀನಿ ನಾನು. ನನ್ನ ಹತ್ರ ಚರ್ಚೆಗೆ ಹಾಕಿ ಹೆಂಗೆ ಸೋತ್ವಿ ನಾವು ಅಂತ. ನಮ್ಮ ಪಾರ್ಟಿನ ನಾವೇ ಮಾಡ್ಕೊಂಡಿದ್ದು ತಪ್ಪುಗಳು, ಒಂದೆರಡಲ್ಲ. ಅವೆಲ್ಲವೂ ಕೂಡ ಸರಿ ಹೋಗಬೇಕು ಅನ್ನೋದಾದಾಗ ಒಂದು ರೂಪಕ್ಕೆ ಬರಬೇಕಾಗುತ್ತೆ. ನೋಡೋಣ ಅದನ್ನೇನು ಅಂತ. ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಸರಿ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಿದ್ದಾರೆ. ಪಾರ್ಟಿ ಚರ್ಚೆ ಆಗಬೇಕು ಅನ್ನೋದಿದೆ. ಅದಕ್ಕೋಸ್ಕರ ನಾನು ಚುನಾವಣೆ ನಿಲ್ಲಬೇಕು ಬೇಡ ಅಂತ ಅವರೆಲ್ಲ ಒತ್ತಾಯ ಮಾಡ್ತಿರೋಂಥ ಸಂದರ್ಭದಲ್ಲಿ ಅವರೆಲ್ಲ ಅಭಿಪ್ರಾಯ ಕೇಳಿಕೊಂಡು ನಾಡಿದ್ದು ಮುಂದೇನು ಮಾಡಬೇಕು ಅನ್ನೋದು ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ಎಸ್ ಸರ್, ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.